ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರ ದಿನಾಂಕ 29/7/2026 ಗುರು ಪೂರ್ಣಿಮೆ ಪ್ರಯುಕ್ತ ಬೆಳಗ್ಗೆ 6 ಗಂಟೆಯಿಂದ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಲಾಗುವುದು. ಗುರು ಪೂರ್ಣಿಮೆ ವಿಶೇಷ ಆಕರ್ಷಣೆ ಶ್ರೀ ಸಾಯಿಬಾಬಾ ಅವರು ಧರಿಸಿದ ಪವಿತ್ರ ಕಪ್ಪಿನ ವಸ್ತ್ರದ ದಿವ್ಯ ದರ್ಶನ ಮಾಡಲಾಗುತ್ತದೆ. ಗುರು ಪೂರ್ಣಿಮಾ ಪ್ರಯುಕ್ತ ವಿಶೇಷ ಲಕ್ಕಿ ಡ್ರಾ. ಗುರು ಪೂರ್ಣಿಮಾ ಮಹೋತ್ಸವಕ್ಕೆ ಸಹಕರಿಸಿದ ಭಕ್ತಾದಿಗಳಿಗೆ ವಿಶೇಷ ಲಕ್ಕಿ ಡ್ರಾ ಮೂಲಕ ಆಕರ್ಷಕ ಬಹುಮಾನಗಳನ್ನು ನೀಡಲಾಗುತ್ತದೆ. ಪ್ರಥಮ ಬಹುಮಾನ 1 ಚಿನ್ನದ ನಾಣ್ಯ 22 ಕ್ಯಾರೆಟ್, ದ್ವಿತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 20 ಗ್ರಾಂ ಬೆಳ್ಳಿ ನಾಣ್ಯ, ತೃತೀಯ ಬಹುಮಾನ ಸಾಯಿಬಾಬಾ ಕೇತನೆಯುಳ್ಳ 10 ಗ್ರಾಂ ಬೆಳ್ಳಿ ನಾಣ್ಯ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕರಾದ ಧರ್ಮ ಅಧಿಕಾರಿಗಳು. ಮೊಬೈಲ್ ನಂಬರ್ 9164 000 600 7611 993999. ಸ್ಥಳ ರಂಗಮಂದಿರದ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಉದಯನಗರ ಸ್ಟೇಷನ್ ರಸ್ತೆ, ರಾಯಚೂರು. ಗ್ರೂಪ್ಗೆ ಸೇರಿದ ಎಸಿಸಿ ಸಿಮೆಂಟ್ ಕಂಪನಿ ವತಿಯಿಂದ ಜಿಲ್ಲೆಯ ಗ್ರಾಹಕರಿಗೆ ತಾಂತ್ರಿಕ ಸೇವೆಗಳನ್ನು ಇನ್ನಷ್ಟು ಸುಲಭವಾಗಿ ತಲುಪಿಸುವ ಉದ್ದೇಶದಿಂದ ವಿಶೇಷ ಎಸಿಸಿ ಸಿಮೆಂಟ್ ಮೊಬೈಲ್ ಟೆಕ್ನಿಕಲ್ ಸರ್ವಿಸ್ ವ್ಯಾನ್ಗೆ ಚಾಲನೆ ನೀಡಲಾಯಿತು. ಗ್ರಾಹಕರ ಮನೆ ಬಾಗಿಲಿಗೆ ತಾಂತ್ರಿಕ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ಆರಂಭಿಸಲಾಗಿರುವ ಈ ಮೊಬೈಲ್ ವ್ಯಾನ್ ಮೂಲಕ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ತಾಂತ್ರಿಕ ಸಲಹೆ, ಸೈಟ್ ಪರಿಶೀಲನೆ, ಸೈಟ್ ವಿಸಿಟ್, ನಿರ್ಮಾಣ ಗುಣಮಟ್ಟ ಕುರಿತು ಮಾರ್ಗದರ್ಶನ ಸೇರಿದಂತೆ ವಿವಿಧ ಸೇವೆಗಳು ನೇರವಾಗಿ ಲಭ್ಯವಾಗಲಿವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಂಪನಿಯ ಪ್ರತಿನಿಧಿಗಳು, ಎಸಿಸಿ ಕಂಪನಿಯ ಈ ಹೊಸ ಸೇವೆಯಿಂದ ಮನೆ ನಿರ್ಮಾಣ ಮಾಡುತ್ತಿರುವ ಗ್ರಾಹಕರು, ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಜಿಲ್ಲೆಯ ಜನರು ಈ ತಾಂತ್ರಿಕ ಸೇವೆಗಳ ಸದುಪಯೋಗ ಪಡೆದು ಗುಣಮಟ್ಟದ ಕಟ್ಟಡ ನಿರ್ಮಾಣಕ್ಕೆ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಎಸಿಸಿ ಸಿಮೆಂಟ್ ಕಂಪನಿಯ ಅಧಿಕಾರಿಗಳು, ವಿತರಕರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆಗೆ ಅದಾನಿ ಸಿಮೆಂಟ್ ವತಿಯಿಂದ ಕಂಪನಿ ವ್ಯಾನ್ ಕೊಟ್ಟಿದ್ದಾರೆ. ಸೊ ಇದು ಮಾರ್ಕೆಟಿಗೆಲ್ಲ ತಿರುಗಾಡುತ್ತೆ, ಸೈಟ್ ತಿರುಗಾಡುತ್ತೆ. ಎಲ್ಲ ನಮ್ಮ ಡೀಲರು, ಸಬ್ ಡೀಲರು, ನಮ್ಮ ಕಾಂಟ್ರಾಕ್ಟ್ ಇಂಜಿನಿಯರ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಔಟ್ ಸೈಡಲ್ಲಿ ಜನ ಅಲ್ಲಿ ವಿಸಿಟ್ ಮಾಡುತ್ತೆ. ಗಾಡಿಯಿಂದ ಎಲ್ಲ ಟೆಕ್ನಿಕಲ್ ಸರ್ವಿಸ್ ಸಿಗುತ್ತೆ. ಸೊ ನೀವೆಲ್ಲ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ರಾಯಚೂರಿನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗಿದವು. ರಾಯಚೂರು ನಗರದಲ್ಲಿ ವಿವಿಧ ದಲಿತ ಹಾಗೂ ವಿದ್ಯಾರ್ಥಿ ಪರ ಸಂಘಟನೆಗಳು ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದವು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಹಣಕು ಶವಯಾತ್ರೆ ನಡೆಸಲಾಯಿತು. ಈ ವೇಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋರಾಟ ನಡೆಸುತ್ತಿದ್ದ ಸಾಮಾಜಿಕ ಹೋರಾಟಗಾರ ಸೋನಮ್ ವಾಂಗಾಚುಕ್ಕಕ್ ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ಕರೆದೊಯ್ದಿರುವುದನ್ನು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದರು. ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆಸಿದ ಲಾಠಿ ಚಾರ್ಜ್ನಲ್ಲಿ ಹಲವಾರು ಗಾಯಗೊಂಡಿದ್ದು, ಅವರ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ಕೂಡಲೇ ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಹಾಗೂ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪೇಪರ್ ಲೀಕ್ ಮಾಡಿರ್ತಕ್ಕಂಥ ಶಿಕ್ಷಣ ಮಂತ್ರಿ ಸತ್ತೋದಪ್ಪ. ಕೇಂದ್ರ ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರ, ಧರ್ಮೇಂದ್ರ ಪ್ರಧಾನ್ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಪಾಲಿಗೆ ಕನ್ನಡಶಾಸ್ತ್ರವನ್ನು ಮಾಡಿರ್ತದೆ. ಹಾಗಾಗಿ ಇವತ್ತು ನಾವೆಲ್ಲ ಸುಟ್ಟಾಗ್ತಕ್ಕಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೇಸು ಆದಷ್ಟು ಹೋಗಬೇಕಂತ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ.
ಹೀಗಾಗಿ ವಿದ್ಯಾರ್ಥಿ ಭವಿಷ್ಯದಲ್ಲಿ ಸುಮಾರು 70 ರಿಂದ 80 ಲಕ್ಷ ವಿದ್ಯಾರ್ಥಿಗಳ ಜೀವನದ ಭವಿಷ್ಯದಲ್ಲಿ ಆಟ ಆಡ್ತಾ ಇದೆ. ದಯವಿಟ್ಟು ನರೇಂದ್ರ ಮೋದಿ ಅವರೇ, ಪ್ರಧಾನಿ ಅವರೇ ಮತ್ತು ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಆಗಿರುವಂತಹ ಅಮಿತ್ ಶಾ ಅವರೇ, ದಯವಿಟ್ಟು ಈ ಮೀಡಿಯಾ ಮುಖಾಂತರ ನಾವು ಮನವಿ ಮಾಡಿಕೊಳ್ತೀವಿ. ಯಾಕಂದ್ರೆ ನೀವು 12 ವರ್ಷ ಅಧಿಕಾರದಲ್ಲಿ ಇರ್ತೀವಿ, 10 ವರ್ಷ ಅಧಿಕಾರದಲ್ಲಿ ಇರ್ತೀವಿ, ನಮ್ಮದೇ ದೇಶ ನಮ್ಮದೇ ಎಲ್ಲ ಒಟ್ಟು ನಾವು ಮಾಡಿದ ಅಧಿಕಾರ ಅನ್ನುವಂತ ಏನಾದ್ರು ಅಧಿಕಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ದೇಶದ ಯುವಕರು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ಮಹಿಳೆಯರು, ಈ ದೇಶದ ರೈತರು ದಂಗೆ ಎದ್ದಾರ, ಎಚ್ಚರಗೊಂಡಾರ. ದಯವಿಟ್ಟು ನೀವೇನಾದ್ರೂ ಈ ಕಡೆ ಕಿವಿ ಕೊಡದೇ ಇದ್ರೆ, ದಯವಿಟ್ಟು ಗಮನ ಹರಿಸ್ತಾ ಇದ್ರೆ ಇನ್ನ ಕೆಲವೇ ವರ್ಷಗಳಲ್ಲಿ ಕೇಂದ್ರದಲ್ಲಿ ನೀವು ಅಧಿಕಾರ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಕ್ಕೆ ಬರ್ತೀವಿ. ಜೊತೆಗೆ ನಮ್ಮ ಇವತ್ತು ಅಂಬೇಡ್ಕರ್ ಸೇನೆ ವತಿಯಿಂದ 3 ಡಿಮ್ಯಾಂಡ್ಗಳಿವೆ. ಕೂಡಲೇ ಕೇಂದ್ರ ಶಿಕ್ಷಣ ಮಂತ್ರಿಗಳಾಗಿರುವಂತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಏನು ವಿದ್ಯಾರ್ಥಿಗಳ ಮೇಲೆ ಆಗಿರುವಂತ ಸುಳ್ಳು ಪ್ರಕರಣಗಳು ವಾಪಸ್ ಪಡಿಬೇಕು. ಮತ್ತೆ ನಿರಂತರವಾಗಿ ಏನಲ್ಲಿ ಉಪ ಸತ್ಯಾಗ್ರಹ ಜನತಾ ಮಂಡಳಿ ಮಾಡ್ತಿದ್ದಾರೆ. ಸೋನಂ ವಾಂಗ್ಚುಕ್ ಅವರು ಅವರ ಆರೋಗ್ಯವನ್ನು ಕೂಡಲೇ ವಿಚಾರಿಸಿ ಅವರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಬೇಕಂತ ಹೇಳ್ತಾ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರುವಂತ ಎಲ್ಲರಿಗೆ ರಾಯಚೂರು ನಗರದಲ್ಲಿ ಮತದಾರರ ಪಟ್ಟಿಗೆ ಸಂಬಂಧಿಸಿದ ಎಸ್ಐಆರ್ ಪ್ರಕ್ರಿಯೆ ಕುರಿತು ಜಾಗೃತಿ ಮೂಡಿಸಲು ಭಾರತೀಯ ಜನತಾ ಪಾರ್ಟಿ ಜುಲೈ 25 ಮತ್ತು 26ರಂದು 2 ದಿನಗಳ ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಂಡಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಶಂಕರ್ ರೆಡ್ಡಿ, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಬಿಎಲ್ಒ 2 ಸದಸ್ಯರು ಮನೆ ಮನೆಗೆ ತೆರಳಿ ಎಸ್ಐಆರ್ ಫಾರಂ ಭರ್ತಿ ಮಾಡುವ ವಿಧಾನವನ್ನು ಮತದಾರರಿಗೆ ತಿಳಿಸಿದ್ದಾರೆ ಎಂದು ಹೇಳಿದರು. ಮತದಾರರಿಗೆ ಯಾವುದೇ ಗೊಂದಲ ಉಂಟಾದರೆ ಸ್ಥಳದಲ್ಲಿ ಪರಿಹಾರ ನೀಡಲಾಗುವುದು. ಜೊತೆಗೆ ಬಿಜೆಪಿ ಕಚೇರಿಯಲ್ಲಿ ಎಸ್ಐಆರ್ ಮಾಹಿತಿಗಾಗಿ ವಿಶೇಷ ಕಾಲ್ ಸೆಂಟರ್ ಆರಂಭಿಸಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆಯುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಮುಂದುವರಿಯಲು ಪ್ರತಿಯೊಬ್ಬ ಮತದಾರರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಈ ಅಭಿಯಾನದಲ್ಲಿ ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಅದಕ್ಕೆ ಸಹಕಾರಿಯಾಗಿ ನಮ್ಮ ಪಕ್ಷದಿಂದ ಕೂಡ ಈಗಾಗಲೇ ಒಂದು ಕಾಲ್ ಸೆಂಟರ್ ಕೂಡ ಒಂದು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸರ್ಕಾರದ ಕಾಲ್ ಸೆಂಟರ್ ಹೊರತಾಗಿ ನಮ್ಮ ಪಕ್ಷದಿಂದ ಕೂಡ ಸಾರ್ವಜನಿಕರಿಗೆ ಸಹಕಾರಿಯಾಗಲು ಒಂದು ಕಾಲ್ ಸೆಂಟರ್ ಸಹಾಯವಾಣಿ ಕೂಡ ಅದನ್ನು ಸ್ಥಾಪನೆ ಮಾಡಲಾಗಿದೆ ಪಕ್ಷದ ಕಾರ್ಯಾಲಯದಲ್ಲಿ. ಅದರ ಕುರಿತು ನಾವು ನಮ್ಮ ಪಕ್ಷದ ವತಿಯಿಂದ ಈ ಶನಿವಾರ ಮತ್ತು ಭಾನುವಾರ ವಿಶೇಷವಾಗಿ ಒಂದು ಎಸ್ಐಆರ್ ಮಹಾಸಂಪರ್ಕ ಅಭಿಯಾನ ಅಂತೇಳಿ ನಾವು ಈಗ ಹಮ್ಮಿಕೊಂಡಿದ್ದೀವಿ. ಇದು ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು, ಪ್ರಮುಖರೇನಿದ್ದಾರೆ ಮನೆ ಮನೆಗೆ ತೆರಳಿ ಒಂದು ಮತದಾರರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮತ್ತು ಆ ಒಂದು ಫಾರ್ಮ್ ತುಂಬುವಲ್ಲಿ ಅವರಿಗೆ ಸಹಕಾರ ಮಾಡಲು, ಅವ್ರಿಗೆ ಏನಾದರೂ ಸಹಾಯ ಬೇಕಿದ್ರೆ ಅದನ್ನ ಸಹಾಯ ಮಾಡಲು ಕೂಡ ನಮ್ಮ ಪಕ್ಷದ ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ ಕಾರ್ಯಕರ್ತರು ಪ್ರತಿಯೊಂದು ಮನೆಗೂ ಕೂಡ ವಿಸಿಟ್ ಮಾಡಿ ಅಲ್ಲಿ ಅವರಿಗೆ ಸಹಕಾರ ಮಾಡುವಂತ ಕೆಲಸ ಪಕ್ಷದ ವತಿಯಿಂದ ಮಾಡ್ತದೆ. ಅದ್ರ ಜೊತೆಗೆ ಅಲ್ಲಿ ಅವ್ರಿಗೆ ಏನಾದರೂ ಒಂದು ಆಕ್ಷೇಪಣೆಗಳು ಅಂತ ಏನಾದ್ರು ಕೂಡ ಮುಂದಿನ ದಿನಗಳಲ್ಲಿ ಅವರಿಗೆ ಸಹಕಾರಿಯಾಗಿ ಈ ಒಂದು ಕೆಲಸ ಮಾಡುವಂತ ಕಾರ್ಯ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈ ಶನಿವಾರ ಭಾನುವಾರ ಒಂದು ಬೃಹತ್ ಮಹಾಸಂಪರ್ಕ ಅಭಿಯಾನ ಎಸ್ಐಆರ್ ವಿಶೇಷವಾಗಿ ಮಹಾಸಂಪರ್ಕ ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಹಿರಿಯರು, ಮಾಜಿ ಶಾಸಕರು, ಮಾಜಿ ನಗರಸಭೆ ಸದಸ್ಯರು, ನಗರ ಪಾಲಿಕೆ ಸದಸ್ಯರು, ಎಲ್ಲ ಜನಪ್ರತಿನಿಧಿ ಕೂಡ ಈ ಒಂದು ಮಹಾಸಂಪರ್ಕ ಅಭಿಯಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ತಾರೆ ಅಂತ ನಾವು ಈಗಾಗಲೇ ಕರೆ ನೀಡಿದ್ದೀವಿ. ಈ ಒಂದು ತಮ್ಮ ಮೂಲಕ ಕೂಡ ಮತ್ತೊಂದು ಸತಿ ಸಾರ್ವಜನಿಕರಲ್ಲಿ ಕೂಡ ನಾವು ವಿನಂತಿಸಿಕೊಳ್ಳೋದೇನೆಂದ್ರೆ ಈ ಶನಿವಾರ ಭಾನುವಾರ ದಯವಿಟ್ಟು ಸಮಯ ಮೀಸಲಿರಿಸಿ ನಮ್ಮಲ್ಲಿ ಬರುವ BLO ಮತ್ತು BLA2ಗಳಿಗೆ ತಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದರೆ, ಅಲ್ಲಿ ಫಾರಂ ತುಂಬುವ ಸಮಸ್ಯೆ ಇದ್ದರೆ, ಯಾವುದಾದ್ರು ಹಳೆಯ 2002 ಎಸ್ಐಆರ್ ಕುರಿತು ಏನಾದರೂ ಹುಡುಕುವ ಸಮಸ್ಯೆ ಇದ್ರೆ, ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಕೂಡ ಆ ಒಂದು ಸಂದರ್ಭದಲ್ಲಿ ಅದನ್ನು ಬಗೆಹರಿಸಿಕೊಂಡು ಈ ಒಂದು ಎಸ್ಐಆರ್ ಅಲ್ಲಿ ತಮ್ಮ ಮತವನ್ನು, ತಮ್ಮ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಯಾವುದೇ ರೀತಿಯಲ್ಲಿ ಬಿಟ್ಟು ಹೋಗದಂತೆ ತಾವು ಕೂಡ ಒಂದು ಮುತುವರ್ಜಿ ವಹಿಸಿ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡಬೇಕಂತೇಳಿ ನಮ್ಮ ಮೂಲಕ ನಾನು ವಿನಂತಿಸಿ ಮಾಡ್ತೀನಿ. ನಮ್ಮ ಹಿಂದೂಗಳನ್ನ ಡೌನ್ ಬರಬಾರ್ದು ಅನ್ನೋದಕ್ಕೆ, ಅವ್ರು ಫಿಲಂ ಮೇಕರ್ರೆ, ಹೋಗ್ತಾರೆ, ಗಲಾತ್ಕರೆ ಅನ್ನೋದಕ್ಕೆ ಕೆಲವು ಕಡೆ ಆ ವಾರ್ಡಲ್ಲಿ ಆ ಒಂದು ಬೂತ್ಗಳಲ್ಲಿ ಮೈನಾರಿಟಿ ಹುಡುಗರನ್ನ ಇಟ್ಟೇ ನಾವು ಫಿಲಪ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಕನ್ಫ್ಯೂಷನ್ ಆಗಬಾರ್ದು. ಆಗಿ ಮತ್ತೆ ಇದಕ್ಕೆ ಬರೋದಿಲ್ಲ, ಮತ್ತೆ ಇದು ಫೇಸ್ ಮಾಡೋರು ನಾವೇ. ಎಲೆಕ್ಷನ್ ನಾವಾಗಿರ್ಬೋದು, ನಮ್ಮೂರಾಗಿರ್ಬೋದು, ಯಾರೇ ಒಂದು ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಪ್ರತಿಯೊಂದರಲ್ಲಿ ನಮ್ಮ BLO ಪಕ್ಷದಿಂದ ಖಂಡಿತವಾಗಿ ಪಕ್ಕಾ ಕೆಲಸ ಮಾಡೋದು ಅಂತ ಸತ್ಯ ಇದೆ. ಅದಕ್ಕೆ ಮತ್ತೆ 2 ದಿನ ಅಭಿಯಾನ ಮಾಡ್ತಾ ಇದೀವಲ್ಲ, ರಿಸರ್ವೇಷನ್ ಫಾರ್ಮ್ ರಿಟರ್ನ್ ಮಾಡೋದಕ್ಕೆ ಇದು ಅಭಿಯಾನ ಮಾಡ್ತಾರೆ. ಡೋರ್ ಟು ಡೋರ್ ಹೋಗಬೇಕು. 20-20 ಮನೆಗಳೇ ನಾವು ಯಾವ ರೀತಿ ಮಾಡಿದಾರಲ್ಲ ಅದೇ ರೀತಿ 20 ಮನೆಗಳು ಒಬ್ಬ ಕಾರ್ಯಕರ್ತರು ಕೊಡ್ತಾ ಇದ್ದೀವಿ, ಹೇಳ್ತಾ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ ಆಗ್ತದೆ ವಿದಿನ್ 2 ಡೇಸ್ ಮತ್ತೆ ಪುನಃ ಮತ್ತು ನಿಮ್ಮ ಜೊತೆ ನಾವು ಹಂಚ್ಕೊಳ್ತೀವಿ.
ಸ್ಟೂಡೆಂಟ್ ಹಕ್ಕುಗಳಿಗೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಖಂಡನೆ, ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಆಕ್ರೋಶ, ಪ್ರಧಾನಿ ಮೋದಿ ಸೇರಿದಂತೆ 3 ಕೇಂದ್ರ ಸಚಿವರ ರಾಜೀನಾಮೆಗೆ ಆಗ್ರಹ. ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ನಡೆಸುತ್ತಿರುವುದನ್ನು ಖಂಡಿಸಿ ರಾಯಚೂರಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ನೇತೃತ್ವದಲ್ಲಿ 106 ವಿದ್ಯಾರ್ಥಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನಾಕಾರರು ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕುವ ಮೂಲಕ ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸಲಾಗಿದೆ ಎಂದು ಆರೋಪಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಯುವ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು, ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಹೆಚ್ಚುತ್ತಿರುವ ಶುಲ್ಕದ ಸಮಸ್ಯೆಗಳ ವಿರುದ್ಧ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರಂಭಿಸಿರುವ ಛಾತ್ರೋನ್ ಅಭಿಯಾನ ವಿದ್ಯಾರ್ಥಿಗಳ ಧ್ವನಿಗೆ ಬಲ ನೀಡುವ ವೇದಿಕೆಯಾಗಿದೆ ಎಂದು ಹೇಳಿದರು. ಅದ್ಯಾವುದೂ ಲೆಕ್ಕಕ್ಕೆ ಬರದೇ ಇರುವಾಗ 20 ದಿನಗಳಿಂದ ದೇಶದ ಯುವ ಜನರಿಗಾಗಿ ಅಲ್ಲಿ ಕುತ್ಕೊಂಡ್ರೆ ನೀವು ಅವರಿಗೆ ಹಲವಾರು ಅಂತ ಹೇಳಿದ್ರೆ ಇವತ್ತು ಆ ಒಂದು 20 ದಿನಗಳಿಂದ ಕುಳಿತಿರುವಂತ ದೂರದಲ್ಲಿರುವಂತ ಜಂತರ್ ಮಂತರಿಗೆ ಯಾವಪ್ಪ ಕೇಂದ್ರದಿಂದ ಬಂದಂತ ಯಾವಪ್ಪ ಪಟ್ಟು ಬೆವರು ಸೋರಿಸಿ, ಹೌದಾ ಇಲ್ಲ? ಬೆವರು ಸೋರಿಸು ನಿಮ್ಮ ಫೀಸ್ ಎಲ್ಲ ಕಟ್ಟಿ ನಿಮ್ಮ ಕಾಲೇಜ್ಗಳನ್ನ ಕಳಿಸ್ತಾ ಇದ್ದಾರೆ ಇವತ್ತು ಬಂಧುಗಳೇ, ಹೌದಾ ಇಲ್ಲ? ಆದ್ರೆ ಅದಕ್ಕೆ ಪರಿಣಾಮ ಏನು? ಇವತ್ತು ಯಾರಿಗಾನ ನೌಕರಿ ಸಿಗ್ತಾ ಇದೆನಾ? ಯಾರಿಗಾನ ಸರಿಯಾಗಿ ಡಿಗ್ರಿ ಸಿಗ್ತಾ ಇದೆನಾ? ಯಾರಿಗಾನ ಸರಿಯಾಗಿ ಪೆನ್ಷನ್ ಸಿಗ್ತಾ ಇದೆನಾ? ಈ ಸರ್ಕಾರದಿಂದ ನಾವು ಏನನ್ನ ನಿರೀಕ್ಷೆ ಮಾಡಂತ ಪರಿಸ್ಥಿತಿ ಇದೀವ ನಾವು? ಇಲ್ದೆ ಹೋದಾಗ ಈ ಸರ್ಕಾರ ಇರ್ಬೇಕಾ ಹೋಗ್ಬೇಕಾ? ಜೋರಾಗಿ ಹೇಳ್ರಿ, ಸರ್ಕಾರ ಇರ್ಬೇಕಾ ಹೋಗ್ಬೇಕಾ? ನಮ್ಮ ಮಕ್ಕಳು ಹೇಳ್ಬೇಕು, ಈ ಸರ್ಕಾರ ಇರ್ಬೇಕಾ ಹೋಗ್ಬೇಕಾ? ಕ್ರಾಂತಿ ಮಾಡ್ಬೇಕಾ ಇಲ್ಲ? ಏನೇ ಸ್ವಾತಂತ್ರ್ಯ ಹೋರಾಟ ನಾವೆಲ್ಲರೂ ಮಾಡ್ಬೇಕಾ ಇಲ್ಲ ಅಂತ ನಿಮ್ಮ ಆಗ ನಿಂತಿದ್ದೀರಿ ಅವರೆಲ್ಲ. ನಾವು ನಿಮ್ ಜೊತೆಲೆಲ್ಲ ನಿಂತಿದ್ದೀವಿ. ನಿಮ್ ಜೊತೆಲ್ಲ ನಿಂತು ನಿಮ್ಮ ಹೋರಾಟದಲ್ಲಿ ನಾವು ಭಾಗಿಯಾಗಿ ನಿಮ್ಮ ಹಕ್ಕುಗಳು ಮತ್ತೆ ನಿಮ್ಮ ಭವಿಷ್ಯವನ್ನ ಕಟ್ಟಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನೀವು ಇಲ್ಲೆಲ್ಲ ಸೇರಿದೆ. ರಾಯಚೂರು ಒಂದು ಐತಿಹಾಸಿಕ ಊರಿದು. ಇಲ್ಲಿಂದ ದಿಲ್ಲಿವರೆಗೆ ಹೋಗ್ಬೇಕು. ಏನು ಹೋಗ್ಬೇಕು? ಇಲ್ಲಿಂದ ದಿಲ್ಲಿ, ಇಲ್ಲಿ ಕೂಗು, ದಿಲ್ಲಿ ಪಾರ್ಲಿಮೆಂಟ್ ಇದನ್ನ ಮುಟ್ಟಬೇಕು, ಹೌದಾ ಇಲ್ಲ? ಬೋಲೋ ಎಲ್ಲ ಯುವಕರು ಕೂಡ ನಾವು ಇವತ್ತು ಬಿಜೆಪಿ ಸರ್ಕಾರವನ್ನ ತೊಡೆಯುವಂತ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ. ಏನ್ ನೀವು ಎಲ್ಲರೂ ನೋಡಿರ್ಬೋದು, 2-3 ದಿನಗಳಲ್ಲಿ ವಿಡಿಯೋನ ನೋಡಿದೀರಾ. ಪೊಲೀಸ್ ಏನ್ ಮಾಡಿದ್ದಾರೆ, ತಮ್ಮ ಬ್ಯಾಡ್ಜ್ ಅನ್ನು ತೆಗೆದು ಎಲ್ಲ ಮಕ್ಕಳಿಗೆ ಹೊಡೆದಿರೋದು ನೋಡಿರ್ಬೋದು. ಯಾಕೆ ಬ್ಯಾಡ್ಜ್ ಯಾಕೆ ತೆಗ್ದಾರ ಅಂತ ಕೇಳಿದ್ರೆ, ಬ್ಯಾಡ್ಜ್ ಯಾಕೆ ತೆಗ್ದಿದ್ದೀರ ಅಂತ ಕೇಳಿದ್ರೆ ಶೆಕೆ ಆಗುತ್ತೆ ಅಂತ ಹೇಳಿ ಅಂತ ಉಡಾರಿ ಉತ್ತರ ಮಾಡುವಂತ ಬಿಜೆಪಿ ಪೊಲೀಸ್ ಸರ್ಕಾರದವರು ಪೊಲೀಸರು ಮಾಡ್ತಾ ಇದ್ದಾರೆ. ಹಾಗಾಗಿ ಡೆಲ್ಲಿಲಿ ಇರ್ತಕ್ಕಂಥ ಎಲ್ಲ ಪೊಲೀಸರು ಬಿಜೆಪಿಯ ಏನೋ ಆಡಳಿತವ್ರು ಕೇಳ್ತಾರೆ ಹಂಗೆ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಮಸ್ತಾನ್ ನಾಯಕ್. ರಾಯಚೂರು ಜಿಲ್ಲೆಯನ್ನು ಬರ ಪೀಡಿತ ಪ್ರದೇಶವೆಂದು ಘೋಷಿಸಬೇಕು, ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಭಿವೃದ್ಧಿ ಸೇನೆ ನಾಳೆ ದೇವದುರ್ಗ ಪಟ್ಟಣದ ಮಲದಕಲ್ ಕ್ರಾಸ್ ಬಳಿ ಬೃಹತ್ ರಸ್ತಾ ರೊಕ್ಕೋ ಚಳವಳಿ ನಡೆಸಲಿದೆ. ರಾಯಚೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಭಿವೃದ್ಧಿ ಸೇನೆ ರಾಜ್ಯ ಅಧ್ಯಕ್ಷ ಮಾಸ್ತಾನ್ ನಾಯಕ, ಮುಂಗಾರು ಮಳೆಯ ಕೊರತೆಯಿಂದ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದರು. ಬಿತ್ತನೆ ಮಾಡಿದ ಬೆಳೆಗಳು ಒಣಗುತ್ತಿದ್ದು ರೈತರು ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದಾರೆ. ಆದ್ದರಿಂದ ಜಿಲ್ಲೆಯನ್ನು ತಕ್ಷಣವೇ ಬರ ಪೀಡಿತ ಎಂದು ಘೋಷಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದರು. ಇದೇ ವೇಳೆ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುಂಜಾಗೃತಾ ಕ್ರಮ ಕೈಗೊಳ್ಳಬೇಕು, ಜಿಲ್ಲೆಯ ಎಲ್ಲ ಕೆರೆಗಳನ್ನು ನೀರಿನಿಂದ ತುಂಬಿಸಬೇಕು, ರೈತರ ಪಂಪ್ ಸೆಟ್ಗಳಿಗೆ 12 ಗಂಟೆಗಳ ವಿದ್ಯುತ್ ಪೂರೈಕೆ ನೀಡಬೇಕು ಹಾಗೂ ಗ್ರಾಮೀಣ ಉದ್ಯೋಗ ಯೋಜನೆ ಅಡಿ 150 ದಿನಗಳ ಉದ್ಯೋಗ ಕಲ್ಪಿಸಿ ವಲಸೆ ತಡೆಯಬೇಕು ಎಂದು ಆಗ್ರಹಿಸಿದರು. ಜುಲೈ 2026 ದೇವದುರ್ಗ ತಾಲೂಕಿನ ಮಂದಕಲ್ ಕ್ರಾಸ್ ಬಳಿ ಒಂದು ಬೃಹತ್ ಪ್ರತಿಭಟನೆ ಇದೆ ಹಾಗೂ ರಸ್ತಾ ರೋಕ ಕೂಡ ಇದೆ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಿದ್ದೀವಿ. ರೈತರ ಒಂದು ವಿವಿಧ ಬೇಡಿಕೆಗಳು
ಬೇಡಿಕೆಗಳು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು, ರಾಯಚೂರು ಜಿಲ್ಲೆಯನ್ನು ಬರಗಾಲ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು, ಜಿಲ್ಲೆಯಲ್ಲಿ ಮುಂದೆ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತೆ ವಹಿಸಬೇಕು, ಜಿಲ್ಲೆಯಲ್ಲಿರುವ ಎಲ್ಲ ಕೆರೆಗಳನ್ನು ನೀರು ತುಂಬಿಸಬೇಕು ಹಾಗೂ ರೈತರ ಪಂಪ್ಸೆಟ್ಗಳಿಗೆ 12 ತಾಸು ವಿದ್ಯುತ್ ಸಂಪರ್ಕ ಕೊಡಬೇಕು ಮತ್ತು UBG ಮತ್ತು ರಾಮ್ಜಿ ಯೋಜನೆಯಲ್ಲಿ ಏನು 125 ದಿನ ಕೆಲಸ ಕೊಡ್ತಾರೆ ಗ್ರಾಮ ಪಂಚಾಯತಿಯಲ್ಲಿ ಅದನ್ನು 25 ದಿನ ಹೆಚ್ಚಿಗೆ ಮಾಡಿ 150 ದಿನ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕಾರಣಗಳಲ್ಲಿ ರೈತರ ವಿರುದ್ಧ ಮತ್ತು ಪ್ರಗತಿಪರ ಸಂಘಟನೆಗಳ ಮೇಲೆ ಹೋರಾಟ ಮಾಡುವಾಗ ದಾಖಲಾತಿಯ ಪ್ರಕರಣಗಳನ್ನು ಕೈ ಬಿಡಬೇಕು ಮತ್ತು ನಾರಾಯಣಪುರ ಜಲಾಶಯದಲ್ಲಿ ಮತ್ತು ಆಲಮಟ್ಟಿ ಜಲಾಶಯದಲ್ಲಿ ಈಗಾಗಲೇ ನೀರು ಸಾಕಷ್ಟು ಸಂಗ್ರಹಣೆ ಆಗಿದೆ. ಅದಕ್ಕಾಗಿ ಕೃಷ್ಣಾ ನದಿಗೆ 2500 ಕ್ಯೂಸೆಸ್ ನೀರು ಹರಿಬಿಟ್ಟಿದ್ದಾರೆ. ಆದರೆ ನಮ್ಮ ಕಾಲುವೆಗಳಿಗೆ ನೀರು ಬಿಡ್ತಾ ಇಲ್ಲ. ನೀರು ಬಿಡಬೇಕಾಗಿ ಅದಕ್ಕಾಗಿ ಹೋರಾಟ ಕೂಡ ದೊಡ್ಡ ಮಟ್ಟದಿದೆ ನಾರಾಯಣಪುರ ಬಲದಂಡೆ ಕಾಲುವೆ ವತಿಯಿಂದ. ಮತ್ತು ರೈತರ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಬೇಕೆಂದು ಎಲ್ಲ ರೈತರು ಕೂಡಿ ನಾವೊಂದು ರಸ್ತೆ ರೋಕ ಹಾಗೂ ಬೃಹತ್ ಪ್ರತಿಭಟನೆ ದೇವದುರ್ಗ ತಾಲೂಕಿನ ಮಧುಕಲ್ ಕ್ರಾಸ್ ಬಳಿದೆ. ತಮ್ಮ ಒಂದು ಸಹಾಯ ಸಹಕಾರ ಜೊತೆಯಲ್ಲಿ ನಮ್ಮ ರೈತ ಬಾಂಧವರು, ನಮ್ಮ ರಾಯಚೂರು ಜಿಲ್ಲೆಯ ಎಲ್ಲ ರೈತ ಬಾಂಧವರು ಈ ಹೋರಾಟಕ್ಕೆ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟ ನಾವೇನು ದೇವದುರ್ಗ ತಾಲೂಕಿನ ಮಧುಕಲ್ ಕ್ರಾಸ್ ಬಳಿ ಮಾಡ್ತಾ ಇದ್ದೀವಿ, ಈ ಹೋರಾಟ ಸರ್ಕಾರಕ್ಕೆ ಮುಟ್ಟುವ ಒಂದು ಹೋರಾಟ ಆಗಿರಬೇಕು. ಅದಕ್ಕಾಗಿ ನಮ್ಮ ಜಿಲ್ಲೆಯ ಎಲ್ಲ ನನ್ನ ಅನ್ನದಾತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಪತ್ರಿಕೆ